ಎರಡು ವಿಷಯಗಳನ್ನ ಮಾತಾಡಬೇಕು ಅಂತ ಹೇಳಿ ಈ ಗೋಷ್ಠಿಯನ್ನು ಕರೆದಿದ್ವಿ. ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದ ಏನು ಕನಿಷ್ಠ ವೇತನದ ದರಗಳನ್ನು ನಿಗದಿ ಮಾಡಿ ಕಳೆದ ಮೇ 22ನೇ ತಾರೀಕು ರಾಜ್ಯ ಕಾರ್ಮಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾವ್ಯಾವ ಶೆಡ್ಯೂಲ್ ಬರ್ತಕ್ಕಂಥ ಎಂಪ್ಲಾಯ್ಮೆಂಟ್ಗಳಿಗೆ ಎಷ್ಟು ಮಟ್ಟಿಗೆ ಕನಿಷ್ಠ ದರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಈ ಅಧಿಸೂಚನೆಯನ್ನು ಹೊರಡಿಸಿ ಈಗಾಗಲೇ 2 ತಿಂಗಳು ಕಳೆದು ಕೂಡ ಇಲ್ಲಿ ತನಕ ಯಾವುದೇ ಇಲಾಖೆನಲ್ಲಿ ಸ್ವತಃ ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಒಂದು ಈ ಕನಿಷ್ಠ ವೇತನದ ಅಧಿಸೂಚನೆಯನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅದಕ್ಕೆ ಕಾರಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಖಾಸಗಿ ಉದ್ದಿಮೆದಾರರು, ಖಾಸಗಿ ಇಂಡಸ್ಟ್ರಿಯಲಿಸ್ಟ್ಗಳು ಹೈಕೋರ್ಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾವು ಈ ಒಂದು ಹೆಚ್ಚಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತೇಳಿ ಸರ್ಕಾರ ಈ ಒಂದು ಏನು ಹೊಸದಾಗಿ ಏರಿಸಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ನಿರಾಕರಿಸ್ತಿದೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಖಾಸಗಿ ಉದ್ದಿಮೆದಾರರು ತಮ್ಮ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಏನು ಹೆಚ್ಚಾಗಿರ್ತಕ್ಕಂಥ ವೇತನವನ್ನು ಕೊಡ್ಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಆದರೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಕೊಡ್ಲಿಕ್ಕೆ ವೇತನ ಕೊಡಲಿಕ್ಕೆ ಸ್ವತಃ ಸರ್ಕಾರ ತಾನೇ ಒಬ್ಬ ಏನು ಮೂಲ ಉದ್ಯೋಗದತ್ತರಾಗಿ ಇಟ್ಕೊಂಡು ಯಾಕೆ ತಾನೇ ಹೊರಡಿಸಿರ್ತಕ್ಕಂಥ ಆದೇಶವನ್ನು ಫಾಲೋ ಮಾಡ್ತಿಲ್ಲ, ತಾನೇ ಹೊರಡಿಸಿರ್ತಕ್ಕಂಥ ಆದೇಶವನ್ನು ಯಾಕೆ ಜಾರಿಗೊಳಿಸ್ತಿಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ತನ್ನದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಹಲವಾರು ಲಕ್ಷಾಂತರ ಜನ ಹೊರಗುತ್ತಿಗೆ ನೌಕರಿದ್ದಾರೆ. ತಾನು ಮೊದಲು ಅವ್ರಿಗೆ ಈಗ ಹೊಸದಾಗಿ ಏನು ಆಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಟ್ಟು ನಂತರದಲ್ಲಿ ಉಳಿದ ಖಾಸಗಿಯವರು ಕೂಡ ಹೇಳಲಿಕ್ಕೆ ಅವಕಾಶ ಇರ್ತಿತ್ತು. ಬಟ್ ಈ ಪ್ರಕರಣ ನಾವು ನೋಡ್ತಿದ್ದೀವಿ, ಕಳೆದ 2 ತಿಂಗಳಿಂದ ಇಲ್ಲಿ ತನಕ ಈ ಹೊಸದಾಗಿ ಏರಿಕೆ ಆಗಿರ್ತಕ್ಕಂಥ ಏನು ವೇತನ ಇದೆಯೋ, ಈ ವೇತನ ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಕಳೆದ 10 ವರ್ಷಗಳಿಂದ ಕರ್ನಾಟಕದಲ್ಲಿ ಕನಿಷ್ಠ ವೇತನವನ್ನು ಏರಿಕೆ ಮಾಡಿಲ್ಲ. ಕೇವಲ VDAನ ಮಾತ್ರ ಕೊಳ್ಳುತ್ತಾ ಬರಲಾಗಿದೆ ಹೊರತು ಕನಿಷ್ಠ ವೇತನವನ್ನು ಇಲ್ಲಿ ತನಕ ಕೊಟ್ಟಿರಲಿಲ್ಲ. ಸಂಬಳವನ್ನ ಬೆಲೆ ದರಗಳ ಏರಿಕೆ ತಕ್ಕಂತೆ ಅವರ ಸಂಬಳವನ್ನ ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಲಿಲ್ಲ. ಇದಕ್ಕೆ 10 ಹೋರಾಟಗಳು ನಡೆಯಿತು, ಮತ್ತೆ ನ್ಯಾಯಾಲಯದ ಪ್ರಕರಣ ನಡೆದು ಎಲ್ಲವೂ ಆಗಿ ಅಂತಿಮವಾಗಿ ಇವತ್ತು ತೀರ್ಮಾನ ಆಗಿ ಇಷ್ಟು ಸಂಬಳ ಕೊಡಬೇಕು ಅಂತ ಹೇಳಿ ಆದೇಶ ಆದ್ಮೇಲೆ ಕೂಡ ಆ ಆದೇಶವನ್ನ ಜಾರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಬದ್ಧತೆ ಇಲ್ಲ ಅಂತ ಹೇಳಿದ್ರೆ, ನಾವು ಈ ಸರ್ಕಾರ ಕಾರ್ಮಿಕ ಪರವಾಗಿದೆಯಾ ಇಲ್ಲ ಕಾರ್ಮಿಕ ವಿರುದ್ಧವಾಗಿದೆಯಾ ಅಂತ ನೋಡ್ಬೇಕಾಗತ್ತೆ. ಹಂಗಾಗಿ ನಾವು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಬರುವ ಆಗಸ್ಟ್ 13ನೇ ತಾರೀಕು ಬೆಂಗಳೂರಿನಲ್ಲಿ ಏನು ಈ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಆಗ್ರಹ ಸಮಾವೇಶವನ್ನು, ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನು ಆರ್ಗನೈಸ್ ಮಾಡ್ತಿದ್ದೀವಿ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಒಂದು ಕಡೆಗೆ ಕಾರ್ಮಿಕ ಇಲಾಖೆ ಬರೀ ಅಧಿಸೂಚನೆ ಹೊರಡಿಸಿ ಕೈ ಕಟ್ಕೊಂಡು ಕೂತಿದೆ ಹೊರತು ಈ ಆದೇಶವನ್ನು ಜಾರಿ ಮಾಡ್ತಕ್ಕಂಥ ತನ್ನ ಶಾಸನಬದ್ಧ ಕೆಲಸವನ್ನು ಅದು ಮಾಡ್ತಾ ಇಲ್ಲ. ಹಾಗಾಗಿ ಕಾರ್ಮಿಕ ಇಲಾಖೆಗೆ ಎಚ್ಚರಿಕೆ ಕೊಡಲಿಕ್ಕೆ ಮತ್ತೆ ರಾಜ್ಯ ಸರ್ಕಾರ ಇನ್ನೊಂದು ಅಡ್ವಾಂಟೇಜನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ. ಹೆಂಗೂ ಪ್ರಕರಣ ಕೋರ್ಟಲ್ಲಿದೆ, ಬಿದ್ದೋರೆ ಕೋರ್ಟಲ್ಲಿ ಬಿದ್ದೋಗ್ಲಿ, ಕೇಳಿದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೋ ಬಟ್ ಕೋರ್ಟ್ ಹಿಂಗೆ ಹೇಳಿದೆ ಅಂತ ಹೇಳಿ ಒಂದು ಸಬೂಬನ್ನು ಹೇಳಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾಯ್ತಾ ಇದೆ. ನಿಜವಾಗ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ, ಹೊರಗುತ್ತಿಗೆ ನೌಕರರಿಗೆ ಏನಾದರೂ ಕೂಡ ಒಂದಿಷ್ಟು ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ತಾನು ಮಾಡಿರ್ತಕ್ಕಂಥ ಘೋಷಣೆಯನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಆಗಸ್ಟ್ 13ನೇ ತಾರೀಕು ಏನು ಈ ಸಾರಿ ಅಧಿವೇಶನ ಕೂಡ ಆರಂಭ ಆಗುತ್ತೆ, ಅದೇ ದಿನ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೊರಗುತ್ತಿಗೆ ನೌಕರರ ಒಂದು ಆಗ್ರಹ ಸಮಾವೇಶವನ್ನು ಮಾಡ್ತೀವಿ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸಮಾವೇಶದ ಮೂಲಕ ಮಾಡ್ತೀವಿ. ಒಂದು ವೇಳೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಬೀಳಿಸಿ ಮತ್ತೆ ಹೊರಗುತ್ತಿಗೆ ನೌಕರರಿಗೆ ಒಂದು ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೂ ಕೂಡ ಹಿಂದೆ ಏನು ಸರ್ಕಾರಗಳು ಕಾರ್ಮಿಕ ವಿರೋಧಿಯಾಗಿ ನಡ್ಕೊಂಡು ಅದರ ಪರಿಣಾಮವನ್ನು ಈಗಾಗಲೇ ಆ ಪಕ್ಷಗಳು ಅನುಭವಿಸ್ತಿದ್ದಾವೆ. ಅದೇ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಅನುಭವಿಸಬೇಕಾಗತ್ತೆ ಅಂತ ಹೇಳ್ತಾ ಇವತ್ತು ಇಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ. ಈ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಜನ ಹೊರಗುತ್ತಿಗೆ ನೌಕರರು ಬೇರೆ ಬೇರೆ ಇಲಾಖೆಗಳ ಕೆಲಸ ಮಾಡ್ತಿದ್ದಾರೆ. ಬಹುತೇಕ ಎಲ್ಲ ಇಲಾಖೆಗಳು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು ಹೊರಗುತ್ತಿಗೆ ನೌಕರರ ಮೆಜಾರಿಟಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸರ್, ಒಟ್ಟು ಏನು ವೇತನ ಇತ್ತು ಅದರ 60% ಹೆಚ್ಚಳ ಆಗಿದೆ. ಅಲ್ಲ, ಒಂದೊಂದು ಕ್ಯಾಟಗರಿ ಒಂದಿದೆ ಸರ್. ಕನಿಷ್ಠ 28,000 ಬರುತ್ತೆ. ಒಬ್ಬ ಹೊರಗುತ್ತಿಗೆ ನೌಕರನಿಗೆ, ಒಬ್ಬ ಡ್ರೈವರ್ ಅಂತ ಹೇಳಿದ್ರೆ ಹೊರಗುತ್ತಿಗೆ ಕೆಲಸ ಅವ್ನಿಗೆ 28,000 ಸಂಬಳ ಬರುತ್ತೆ, 28,500 ಸಂಬಳ ಬರುತ್ತೆ. ಇವಾಗ ಕೊಡ್ತಿರ್ತಕ್ಕಂಥ ಸಂಬಳ ಅವ್ರಿಗೆ 17,000ರಿಂದ 18,000, 16,000 ತನಕ ಇದೆ. ಇದು ಈಗೇನು 60% ಮೂಲ ವೇತನದ 60% ಹೆಚ್ಚಳ ಆಗಿದೆಯೋ,
ಇದು ಅನುಕೂಲ ಆಗ್ತದೆ, ಒಂದಷ್ಟು ಲೈಫ್ ಲೀಡ್ ಮಾಡೋಕೆ ಅನುಕೂಲ ಆಗುತ್ತೆ. ಇದು ನಮ್ಮ ರಾಜ್ಯದಲ್ಲಿ 2016ರಿಂದ ಇಲ್ಲಿ ತನಕ ವೇತನ ಹೆಚ್ಚಳ ಆಗಿಲ್ಲ, 10 ವರ್ಷಗಳ ನಂತರ ಆಗಿದೆ. ಬಹಳಷ್ಟು ಕಡೆ PF ES ಕೊಡ್ತಾ ಇಲ್ಲ. ಇವತ್ತು ಹೊರಗುತ್ತಿಗೆ ನೌಕರರಿಗೆ ಬಹಳಷ್ಟು ಕಡೆ ಏನಾಗಿದೆ, ಇದೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು. ಸಂಘಟನೆಗಳು ಹೋರಾಟಗಳು ಬಲವಾಗಿರೋ ಕಡೆ PF ES ಕನಿಷ್ಠ ವೇತನ ಸಿಗ್ತಾ ಇದೆ. ಎಲ್ಲಿ ಸಂಘಟನೆಗಳು ದುರ್ಬಲ ಆಗಿದೆಯೋ, ಎಲ್ಲಿ ಅವರ ಹಕ್ಕುಗಳನ್ನ ಕೇಳುವಂಥ ವಿಚಾರದಲ್ಲಿ ಕಾರ್ಮಿಕ ಇಲಾಖೆ ನಿಷ್ಕ್ರಿಯ ಆಗಿದೆಯೋ, ಅಲ್ಲಿ ಸಂಬಳವನ್ನೇ ಕೊಡದಿರ್ತಕ್ಕಂಥದ್ದು, 2 ತಿಂಗಳು 3 ತಿಂಗಳು ಸಂಬಳ ಕೊಡ್ತಕ್ಕಂಥದ್ದು. ಬಹಳಷ್ಟು ಕಡೆ ಗುತ್ತಿಗೆದಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕಾರ್ಮಿಕರ ATM ಕಾರ್ಡ್ಗಳನ್ನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ATM ಕಾರ್ಡ್ಗಳನ್ನ ತಮ್ಮ ಇಟ್ಕೊಂಡು ಸಂಬಳ ಹಾಕ್ತಾರೆ, ಅವರೇ ಡ್ರಾ ಮಾಡ್ತಾರೆ, ಅವರೇ ಕೊಡ್ತಾರೆ. ಕೇಳಿದ್ರೆ ರೆಕಾರ್ಡ್ಸ್ ಪ್ರಕಾರ ಅವ್ರ ಬ್ಯಾಂಕ್ಗೆ ಹಾಕಿದೀವಪ್ಪ ನೋಡಿ ಅಂತ ಹೇಳಿ ತೋರಿಸ್ತಾರೆ. ಇಲ್ಲಿ ನಿಜವಾಗ್ಲೂ ಕೂಡ ಕಾರ್ಮಿಕ ಇಲಾಖೆ ಕೆಲಸ ಮಾಡಬೇಕು. ಯಾಕಂದ್ರೆ ಅವ್ರ ಪಾಸ್ಬುಕ್ನೇ ಕಿತ್ತು ಮಡಿಕೊಂಡು, ಅವ್ರ ATM ಕಾರ್ಡ್ ಕಿತ್ತು ಮಡಿಕೊಂಡು ಇವರು ಸಂಬಳ ಹಾಕಿದ್ರೆ ಎಲ್ಲಿ ಕನಿಷ್ಠ ವೇತನ ಜಾರಿ ಆಗ್ತಾರೆ? ಭಯಕ್ಕೆ ಕೆಲಸ ಕಿತ್ತಾಗ್ತಾರೆ ಅನ್ನೋ ಒಂದು ಆತಂಕಕ್ಕೆ ಏನಾಗ್ತಾರೆ, ಕಾರ್ಮಿಕರು ದನಿ ಎತ್ತಲ್ಲ. ಸಂಘಟನೆಗಳು ಹೋದಾಗಲೂ ಕೂಡ ಮಾತಾಡ್ಲಿಕ್ಕೆ ಹಿಂಜರಿತಾರೆ. ಆ ಇಲಾಖೆಗಳ ಮುಖ್ಯಸ್ಥರುಗಳೇ ಅದಕ್ಕೆ ಶಾಮೀಲಾಗಿರ್ತಾರೆ. ಹಂಗಾಗಿ ಅವ್ರಿಗೆ ಏನಾಗುತ್ತೆ, ಗುತ್ತಿಗೆದಾರರಿಗೆ ಮತ್ತು ಏಜೆನ್ಸಿಗಳಿಗೆ ಒಂದು ಧೈರ್ಯ ಇರ್ತದೆ, ನಮ್ನ ಯಾರು ಕೇಳಲ್ಲ ಅಂತ ಹೇಳಿ. ಬಹಳಷ್ಟು ಕಡೆ ನೀವು ಹೇಳ್ತಕ್ಕಂಥ ಸಮಸ್ಯೆಗಳು ಕೂಡ ಇದಾವೆ.